ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 6.2 ಕಂಟಿನ್ಯೂಷನ್ ಪ್ರಾಬ್ಲಮ್ಸ್ ನ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಕಂಟಿನ್ಯೂಷನ್ ಎಕ್ಸರ್ಸೈಸ್ ಆಫ್ 6.2. ಸೊ ಈ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ನ ಮಾಡ್ತಾ ಇದೀವಿ. ಈ ವಿಡಿಯೋದಲ್ಲಿ ಫಸ್ಟ್ ಪ್ರಾಬ್ಲಮ್ ಈ ತರ ಇದೆ. ಇನ್ ದ ಫಿಗರ್ 6.20 DE is parallel to OQ, DF is parallel to OR, show that EF is parallel to QR. ಸ್ಟಾರ್ಟ್ ಆಯ್ತು ಇಂಟ್ರೆಸ್ಟಿಂಗ್. ಯಾಕಂದ್ರೆ ಪ್ಯಾರಲಲ್ ಕೊಟ್ಟಾಗ ನಮಗೆ ರೇಷಿಯೋ ಪ್ರೂವ್ ಮಾಡೋ ಅಭ್ಯಾಸ ಇದೆ, ಅಥವಾ ರೇಷಿಯೋ ಕೊಟ್ಟಾಗ ಪ್ಯಾರಲಲ್ ಪ್ರೂವ್ ಮಾಡೋ ಅಭ್ಯಾಸ ಇದೆ, PPT ಕಾನ್ವರ್ಸ್ ಆಫ್ BPT. ಬಟ್ ಇಲ್ಲೇನಾಗ್ತಿದೆ, ಕೊಟ್ಟಿರೋದು ಪ್ಯಾರಲಲ್, ಕೇಳ್ತಿರೋದು ಪ್ಯಾರಲಲ್. ಓಕೆ, ಸೊ ಲೆಟ್ಸ್ ನಾಟ್ ವರಿ ಟು ಮಚ್. ನಮಗ್ ಫಸ್ಟ್ ಡಿಸೈಡ್ ಮಾಡಕ್ ಆಗಲ್ಲ. ಸೊ ಲೆಟ್ಸ್ ಗೋ ವಿತ್ ದ ಫ್ಲೋ. ಡಿ ಇಸ್ ಪ್ಯಾರಲಲ್ ಟು OQ. ಯೂಶಲ್ ಆಗಿ ಏನ್ ಮಾಡ್ತೀವಿ, ಈ ಎರಡು ಲೈನ್ಸ್ ಯಾವ ಟ್ರಯಾಂಗಲ್ ಅಲ್ಲಿ ಇದೆ ಅಂತ ಹುಡುಕ್ತಿವಿ, ಕರೆಕ್ಟಾ? ಸೊ DE ಆಮೇಲೆ OQ ಇರೋಂತ ಟ್ರಯಾಂಗಲ್ ಯಾವುದು? ಇಟ್ ಈಸ್ ದೇರ್ ಇನ್ ಟ್ರಯಾಂಗಲ್ PDO. ನಾನು ಇಲ್ಲಿ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ, PDO. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಸೊಲ್ಯೂಷನ್. ಸೊಲ್ಯೂಷನ್ ಅಲ್ಲಿ ನಾನು ಹೆಂಗ್ ಸ್ಟಾರ್ಟ್ ಮಾಡ್ತೀನಿ? ಫಸ್ಟ್ ಇನ್ ಟ್ರಯಾಂಗಲ್ PQO. ಓಕೆ, ಗಿವನ್ ಏನಿದೆ? DE ಇಸ್ ಪ್ಯಾರಲಲ್ ಟು OQ, ಕರೆಕ್ಟಾ? ದೇರ್ ಫೋರ್ ಏನ್ ಬರಿಬೇಕು? ಬೈ BPT ಏನಾಗುತ್ತೆ? ಡಿವೈಡ್ ಮಾಡ್ತಾ ಇರೋದು DE, ಕರೆಕ್ಟಾ? ಸೊ ಫಸ್ಟ್ ಅಪ್ಪರ್ ಪಾರ್ಟ್ PE ಬರುತ್ತೆ, ಲೋವರ್ ಪಾರ್ಟ್ EQ ಬರುತ್ತೆ. ಓಕೆ, ಅದೇ ತರ ಪಕ್ಕದ ಸೈಡ್ ಇಸ್ ಈಕ್ವಲ್ ಟು, ಈ ಕಡೆ ಏನ್ ಬರುತ್ತೆ? PD ಡಿವೈಡೆಡ್ ಬೈ DO ಬರುತ್ತೆ. ದಿಸ್ ಇಸ್ ಯೋರ್ ಈಕ್ವೇಶನ್ ನಂಬರ್ 1. ಓಕೆ, ಸೊ ಈ DE ಪ್ಯಾರಲಲ್ ಟು OQ ಕೆಲಸ ಮುಗೀತು. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಇರೋದು DF ಅಂಡ್ OR. ಸೇಮ್ ಅದೇ ತರ ಪ್ಯಾರಲಲ್ ಲೈನ್ಸ್ ಯಾವ್ದ್ರಲ್ಲಿದೆ ಅಂತ ಹುಡುಕಿ BPT ಅಪ್ಲೈ ಮಾಡೋಣ. ಓಕೆ, DF OR ಯಾವ್ದ್ರಲ್ಲಿದೆ? ಇಲ್ಲಿ ಮಾಡಿರೋ ಪಿಂಕ್ ಟ್ರಯಾಂಗಲ್ ಅಲ್ಲಿ ಇದೆ, ಕರೆಕ್ಟಾ? ಸೊ ಆ ಟ್ರಯಾಂಗಲ್ ಹೆಸರೇನು? ಇನ್ ಟ್ರಯಾಂಗಲ್ POR. ಇನ್ ಟ್ರಯಾಂಗಲ್ POR ಏನಾಗುತ್ತೆ? DF is parallel to OR, ಕರೆಕ್ಟಾ? ಸೊ ಪ್ಯಾರಲಲ್ ಗೊತ್ತಾದ ತಕ್ಷಣ ಏನ್ ಮಾಡಬೇಕು? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಪ್ಲೈ ಮಾಡಬೇಕು. ಸೊ ಬೈ BPT ಅಲ್ಲೇನಾಗುತ್ತೆ? PD ಬೈ DO ಇಸ್ ಈಕ್ವಲ್ ಟು PF ಬೈ FR ಆಗುತ್ತೆ. ದಿಸ್ ಇಸ್ ಯೋರ್ ಈಕ್ವೇಶನ್ ನಂಬರ್ 2. ಸೊ ಈಗ ಎರಡು ಈಕ್ವೇಶನ್ ಯೂಶಲಿ ಬಂದಾಗ ನಾವೇನ್ ಮಾಡ್ತೀವಿ? ವಿಲ್ ಚೆಕ್ ವೆದರ್ ಯಾವ್ದಾದ್ರು ಸೇಮ್ ಇದೆಯಾ, ಸೇಮ್ ಕ್ವಾಂಟಿಟಿಗೆ ಬೇರೆ ಬೇರೆ ಕ್ವಾಂಟಿಟಿ ಈಕ್ವೇಟ್ ಆಗಿದೆಯಾ ಅಂತ ನೋಡ್ತೀವಿ, ಕರೆಕ್ಟಾ? ಸೊ ಇಲ್ಲಿ ನೋಡಿದ್ರೆ PD ಬೈ DO ಇಲ್ಲೂ ಇದೆ, PD ಬೈ DO ಇಲ್ಲೂ ಇದೆ. ಅಂಡ್ ನೀವು ಡಯಾಗ್ರಾಮ್ ಅಲ್ಲೂ ನೋಡ್ಬೋದು, ರೆಡ್ ಪಿಂಕ್ ಎರಡೂ ಓವರ್ಲ್ಯಾಪ್ ಆಗಿರೋ ಒಂದೇ ಒಂದು ಸೈಡ್ ಅಂದ್ರೆ PD ಅಂಡ್ DO, ಕರೆಕ್ಟಾ? ಸೊ ಏನ್ ಬರೀತೀರಾ ಈಗ? ಫ್ರಮ್ ಈಕ್ವೇಶನ್ ನಂಬರ್ 1 ಅಂಡ್ ಈಕ್ವೇಶನ್ ನಂಬರ್ 2 ನಾವೇನಂತ ಬರಿಬಹುದು? ಡಿಫರೆಂಟ್ ಆಗಿರೋ ರೇಷಿಯೋಸ್ ನ ಈಕ್ವೇಟ್ ಮಾಡ್ಬೋದು. PE ಬೈ EQ ಇಸ್ ಈಕ್ವಲ್ ಟು PF ಬೈ FR ಅಂತ ಬರಿಬಹುದು. ಓಕೆ, ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ಓಕೆ, ಈಗ PE ಬೈ EQ ಎಲ್ಲಿದೆ ಅಂತ ನೋಡೋಣ. ಈಗ ಹುಡ್ಕೋಣ, ಈಗ ಎಲ್ಲಿದೆ ಅಂತ. ಓಕೆ, ವೆರಿ ಸಿಂಪಲ್. ನನಗೆ ಎಲ್ಲಿದೆ ಅಂತ ಗೊತ್ತಾದ್ರೆ ನಾನು ಈಸಿಯಾಗಿ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ನಂಗೆ. ಓಕೆ, ಸೊ PE ಇಲ್ಲಿದೆ. ಓಕೆ, ಹೊಸ ಕಲರ್ ಅಲ್ಲಿ ಮಾಡ್ತಾ ಇದ್ದೀನಿ. PE ಇಲ್ಲಿದೆ, EQ ಇಲ್ಲಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಈಕ್ವೇಟ್ ಆಗಿರೋದು ಯಾವುದು? PF ಇಲ್ಲಿದೆ, FR ಇಲ್ಲಿದೆ. ಎರಡು ಸೈಡ್, ಎರಡು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ನ ಈಕ್ವೇಟ್ ಮಾಡಿ ಅಬ್ಸರ್ವ್ ಮಾಡಿದ್ರೆ ಆಕ್ಚುಯಲ್ ಟ್ರಯಾಂಗಲ್ PQR ಅಲ್ಲ ಎರಡು ಪಾರ್ಟ್ ಇದೆ ಅನ್ಸಲ್ವಾ? ಸೊ ಈಗ ಏನ್ ನಾನು ಈಕ್ವೇಶನ್ ಬರ್ದಿದ್ದೀನೋ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಕಂಟಿನ್ಯೂ ಮಾಡ್ತೀನಿ? ಸಿಂಪಲ್. ಸಿನ್ಸ್ PE ಬೈ EQ ಇಸ್ ಈಕ್ವಲ್ ಟು PF ಬೈ PR, ಎರಡು ಸೈಡ್ ಟ್ರಯಾಂಗಲ್ ಅಲ್ಲಿ ಈಕ್ವಲ್ ರೇಷಿಯೋ ಡಿವೈಡ್ ಆಗ್ತಾ ಇದೆ. ಇಟ್ ಈಸ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೊ ಇಫ್ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಆ ಲೈನ್ ಯಾವ್ದಿದೆಯೋ ಅದು ಪ್ಯಾರಲಲ್ ಆಗ್ಬೇಕು, ಕರೆಕ್ಟಾ? ಸೊ ಇದು ಯಾವ ಟ್ರಯಾಂಗಲ್ ಅಲ್ಲಿ ಆಗ್ತಿರೋದು? ಇನ್ ಟ್ರಯಾಂಗಲ್ PQR. ಇನ್ ಟ್ರಯಾಂಗಲ್ PQR ಇದೆಲ್ಲ ಆಗ್ತಿದೆ ಅಲ್ವಾ? ಸೊ ಇದರಿಂದ ಏನ್ ಗೊತ್ತಾಗುತ್ತೆ? EF ಡಿವೈಡ್ ಮಾಡ್ತಿದೆ, ಇಲ್ಲಿರೋ EF ಡಿವೈಡ್ ಮಾಡ್ತಿರೋದು, ಕರೆಕ್ಟಾ? ಸೊ EF ಡಿವೈಡ್ ಮಾಡಬೇಕು. ಯಾವ್ದನ್ನ ಡಿವೈಡ್ ಮಾಡಬೇಕು? ಈ ಕಡೆ ಕೆಳಗಡೆ ಇರೋ QR ನ ಡಿವೈಡ್ ಮಾಡಬೇಕು, ಕರೆಕ್ಟಾ? ದೇರ್ ಫೋರ್ ಯಾವ್ದ್ರಿಂದ ಇದು? ಬೈ ಕಾನ್ವರ್ಸ್ ಆಫ್ BPT. ನಮಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಇದ್ದಾಗ ಏನ್ ಯೂಸ್ ಮಾಡಬೇಕು? ಪ್ಯಾರಲಲ್ ಪ್ರೂವ್ ಮಾಡಕ್ಕೆ, ಕನ್ಕ್ಲೂಡ್ ಮಾಡಕ್ಕೆ ಕಾನ್ವರ್ಸ್ ಆಫ್ BPT, ಕರೆಕ್ಟಾ? ಸೊ ಇದರಿಂದ ಏನ್ ಗೊತ್ತಾಗುತ್ತೆ? EF ಇಸ್ ಪ್ಯಾರಲಲ್ ಟು QR, ಹೆನ್ಸ್ ಅವರ್ ಪ್ರೂಫ್. ಓಕೆ, ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ನೆಕ್ಸ್ಟ್ ಕ್ವೆಶನ್ ಇನ್ನೆಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹುಡ್ಕೋಣ. In the figure 6.21, A, B, C are points on OP, OQ and OR respectively, such that AB is parallel to PQ, AC is parallel to QR. Show that BC is parallel to QR. Similar to the last question we did. ಎರಡು ಪ್ಯಾರಲಲ್ ಕೊಟ್ಟಿದ್ದಾರೆ, ತಿರ್ಗಾ ನಾವು ಪ್ಯಾರಲಲ್ ಪ್ರೂವ್ ಮಾಡಬೇಕು.
ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಎ ಬಿ ಅಂಡ್ ಪಿ ಕ್ಯೂ. ಯಾವ ಟ್ರಯಾಂಗಲ್ ಅಲ್ಲಿ ಇದೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಇವಾಗ. ಓಕೆ, ಸೊಲ್ಯೂಷನ್. ಲೆಟ್ ಸ್ಟಾರ್ಟ್ ದ ಸೊಲ್ಯೂಷನ್. ಫಸ್ಟ್ ಕೊಟ್ಟಿರೋದು ಎ ಬಿ ಇಸ್ ಪ್ಯಾರಲಲ್ ಟು ಪಿ ಕ್ಯೂ. ಇದೆರಡು ಯಾವ ಟ್ರಯಾಂಗಲ್ ಅಲ್ಲಿ ಇದೆ? ಎ ಬಿ ಪಿ ಕ್ಯೂ ಇರೋ ಟ್ರಯಾಂಗಲ್ ಯಾವುದು? ಓ ಕ್ಯೂ ಪಿ ತಗೋಬಹುದು, ಕರೆಕ್ಟಾ? ಸೊ ಇನ್ ಟ್ರಯಾಂಗಲ್ ಓ ಕ್ಯೂ ಪಿ ಏನಿದೆ? ಎ ಬಿ ಇಸ್ ಪ್ಯಾರಲಲ್ ಟು ಪಿ ಕ್ಯೂ. ಸೇಮ್ ಎಲ್ಲಾದ್ರಲ್ಲೂ ಸೇಮ್ ಒಂದೇ ತರ ಕೊಡ್ತಾ ಇದಾರೆ. ಒಂದ್ಸರಿ ಗೊತ್ತಾಗ್ಬಿಟ್ರೆ, ಒಂದ್ಸರಿ ಹಿಡಿದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಡಿವೈಡ್ ಮಾಡಿ ಈಗ ಬೈ ಬಿ ಪಿ ಟಿ. ಏನಾಗುತ್ತೆ? ನಾವು ಎ ಡಿವೈಡ್ ಮಾಡ್ತಿದೆ ಅಂತ ತಗೊಂಡ್ರೆ ಓ ಎ ಬೈ ಎ ಪಿ ಇಸ್ ಈಕ್ವಲ್ ಟು, ಈ ಕಡೆ ಬಿ ಡಿವೈಡ್ ಮಾಡ್ತಾ ಇದೆ ಅಂತ ತಗೊಂಡ್ರೆ ಓ ಬಿ ಬೈ ಬಿ ಕ್ಯೂ. ಓಕೆ, ದಿಸ್ ಇಸ್ ಯೋರ್ ಈಕ್ವೇಶನ್ ನಂಬರ್ 1. ಆಯ್ತಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಎ ಸಿ ಇಸ್ ಪ್ಯಾರಲಲ್ ಟು ಪಿ ಆರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಸಿ ಪಿ ಆರ್ ಇರೋಂತ ಟ್ರಯಾಂಗಲ್ ಹುಡುಕಿ. ಎ ಸಿ ಪಿ ಆರ್ ಎರಡೂ ಇರೋಂತ ಟ್ರಯಾಂಗಲ್ ಯಾವುದು? ಓ ಪಿ ಆರ್. ಓಕೆ, ಸೇಮ್ ತಿರ್ಗಾ ಅದೇ ಕತೆ, ಅದೇ ಹಾಡು, ಅದೇ ರಾಗ. ಎ ಸಿ ಇಸ್ ಪ್ಯಾರಲಲ್ ಟು ಪಿ ಆರ್. ಸೊ ಬೈ ಬಿ ಪಿ ಟಿ ಏನಾಗುತ್ತೆ? ಬೈ ಬಿ ಪಿ ಟಿ ನೋಡಿ, ಈಗ ಎ ಸಿ ಡಿವೈಡ್ ಮಾಡ್ತೀರಿ, ಎ ಹತ್ರ ಬನ್ನಿ, ಓ ಎ ಬೈ ಓ ಪಿ. ಸೇಮ್ ಓ ಎ ಬೈ ಓ ಪಿ, ಓ ಎ ಬೈ ಎ ಪಿ, ಓ ಎ ಬೈ ಓ ಪಿ ಅಲ್ಲ, ಓ ಎ ಬೈ ಎ ಪಿ ಇಸ್ ಈಕ್ವಲ್ ಟು ಓ ಸಿ ಬೈ ಸಿ ಆರ್. ಓಕೆ, ಸೊ ಎ ಸಿ ಅಲ್ವಾ? ಎ ಇಲ್ಲಿದೆ, ಸಿ ಇಲ್ಲಿದೆ, ಕರೆಕ್ಟ್ ಆಗಿದೆ. ಈಕ್ವೇಶನ್ ನಂಬರ್ 2. ನೆಕ್ಸ್ಟ್ ಏನ್ ಹುಡುಕ್ಬೇಕು? ಈಕ್ವೇಶನ್ ಆದ್ಮೇಲೆ ಯಾವ್ದಾದ್ರು ಸೇಮ್ ಇದೆ ಅಂತ ಹುಡುಕ್ಬೇಕು. ಹುಡುಕಕ್ ಮುಂಚೆ ನಾನು ಫಸ್ಟ್ ಇದನ್ನ ಬರೆದು ಬಿಡ್ತೀನಿ, ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಏನ್ ಗೊತ್ತಾಗುತ್ತೆ ನೋಡಿ, ಯಾವ್ದಾದ್ರು ಸೇಮ್ ಇದೆಯಾ? ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ ಅಲ್ವಾ ಎರಡ್ರದೂನು? ಸೊ ಏನಂತ ಬರಿಬಹುದು ಈಗ? ಓ ಬಿ ಬೈ ಬಿ ಕ್ಯೂ, ಓ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಓ ಸಿ ಬೈ ಸಿ ಆರ್ ಅಂತ ಬರಿಬೋದಾ? ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ಓಕೆ, ಇಲ್ಲಿಗೆ ನಮ್ಮ ರಿಸಲ್ಟ್ ಮುಗಿತಾ? ನಮ್ಮ ಕನ್ಕ್ಲೂಷನ್ ಮುಗಿತಾ? ನಾವು ಕನ್ಕ್ಲೂಡ್ ಮಾಡ್ಬೇಕಾಗಿರೋದು ಪ್ಯಾರಲಲ್. ಸೊ ಯಾವಾಗ ಕನ್ಕ್ಲೂಷನ್ ಪ್ಯಾರಲಲ್ ಇರುತ್ತೆ, ಕಾರ್ನರ್ಸ್ ಆಫ್ ಬಿ ಪಿ ಟಿ ಅಪ್ಲೈ ಮಾಡಬೇಕು. ಈಗ ಎರಡು ಕರೆಸ್ಪಾಂಡಿಂಗ್ ಸೈಡ್ ಸಿಕ್ಕಿದೆ. ಯಾವ್ಯಾವ ಸೈಡ್ ಸಿಕ್ಕಿದೆ ಅಂತ ನೋಡೋಣ. ಫಸ್ಟ್ ಈ ಕಡೆ ಸಿಕ್ಕಿರೋದು ಯಾವುದು? ನಮಗೆ ಇಲ್ಲಿ ಸಿಕ್ಕಿರೋದು ಓ ಬಿ ಬೈ ಬಿ ಕ್ಯೂ. ಓ ಬಿ ಎಲ್ಲಿದೆ? ಓ ಬಿ ಇಲ್ಲಿದೆ. ಓ ಬಿ ಬೈ ಬಿ ಕ್ಯೂ ಇಲ್ಲಿ ಸಿಕ್ಕಿದೆ. ಓಕೆ, ಇಲ್ಲೇನಿದೆ? ಓ ಸಿ ಬೈ ಸಿ ಆರ್ ಇದೆ. ಓ ಸಿ ಬೈ ಸಿ ಆರ್. ಈಗ ಅದೆರಡನ್ನ ಅಬ್ಸರ್ವ್ ಮಾಡಿದ್ರೆ ಒಂದೇ ಟ್ರಯಾಂಗಲ್ ಅಲ್ಲಿ ಎರಡು ಸೈಡು ಈಕ್ವಲ್ ರೇಷಿಯೋ ಡಿವೈಡ್ ಆಗಿರೋ ತರ ಇದೆ, ಕರೆಕ್ಟಾ? ಎರಡರದ್ದು ರೇಷಿಯೋ ಕರೆಕ್ಟ್ ಆಗಿದೆ. ಸೊ ನನಗೆ ಇವಾಗ ಕ್ಲೂ ಸಿಕ್ತು. ನಾನು ಏನ್ ಮಾಡ್ಬೇಕು ಈಗ? ನೆಕ್ಸ್ಟ್ ಸಿಂಪಲ್, ನನಗೆ ಏನ್ ಸಿಕ್ಕಿದೆಯೋ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಫ್ರಮ್ ಈಕ್ವೇಶನ್ 3. ಓಕೆ, ಫ್ರಮ್ ಈಕ್ವೇಶನ್ 3 ಸಿನ್ಸ್ ಓ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಓ ಸಿ ಬೈ ಸಿ ಆರ್. ಓಕೆ, ಇದರಿಂದ ವಿ ಹ್ಯಾವ್ ಕಾರ್ನರ್ಸ್ ಆಫ್ ಬಿ ಪಿ ಟಿ. ಯಾವಾಗ ಒಂದು ಟ್ರಯಾಂಗಲ್ ಅಲ್ಲಿ ಸೈಡ್ಸ್ ಈಕ್ವಲ್ ರೇಷಿಯೋ ಡಿವೈಡ್ ಆಗ್ತಿದೆಯೋ ಎರಡು ಸೈಡು, ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು? ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಬಿ ಸಿ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಸೊ ನಿಮ್ಮ ಕ್ವೆಶನ್ ಚೆಕ್ ಮಾಡಿದ್ರೆ ನೀವು ಅದನ್ನೇ ಪ್ರೂವ್ ಮಾಡಬೇಕಿತ್ತು. ವಿ ಹ್ಯಾವ್ ಅರೈವ್ಡ್ ಅಟ್ ಅ ರಿಸಲ್ಟ್. ಓಕೆ, ಗೊತ್ತಾಯ್ತಲ್ಲ? ಒಂದ್ಸರಿ ಒಂದು ಕ್ವೆಶನ್ ಮಾಡೋದು ಗೊತ್ತಾಗ್ಬಿಟ್ರೆ ಸ್ಟೆಪ್ಸ್ ಎಲ್ಲಾನು ಸೇಮೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಸೊ ಈ ಕ್ವೆಶನ್ ತುಂಬಾ ತುಂಬಾ ಇಂಪಾರ್ಟೆಂಟು. ಅಂಡ್ ಒಂದು ಶಾಕಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಈ ಕ್ವೆಶನ್ ನೀವು ಆಲ್ರೆಡಿ 9th ಅಲ್ಲಿ ಮಾಡ್ಬಿಟ್ಟಿದ್ದೀರಾ. ಅದನ್ನೇ ಅವ್ರು ಬ್ರಾಕೆಟ್ ಅಲ್ಲಿ ಹೇಳಿದ್ದಾರೆ, ರೀಕಾಲ್ ದಟ್ ಯು ಹ್ಯಾವ್ ಪ್ರೂವ್ಡ್ ಇಟ್ ಇನ್ ಕ್ಲಾಸ್ 9 ಅಂತ. ಓಕೆ, ಸೊ ಈ ಥಿಯರಮ್ ನೋಡಿದ ತಕ್ಷಣ, ಆಮೇಲೆ ಎಸ್ಪೆಷಲಿ ಒಂದು ವರ್ಡ್ ನೋಡಿದ ತಕ್ಷಣ, ಈ ವರ್ಡ್ ನೋಡಿದ ತಕ್ಷಣ ನೀವು 9th ಅಲ್ಲಿ ಇದ್ರ ರಿಲೇಟೆಡ್ ಏನ್ ಓದಿದ್ದೀರಾ ಅಂತ ನಾಪ್ಸ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗೀತು. ಓಕೆ, ಸೊ ಬೇಸಿಕಲಿ ನಾವು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ? ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ. ಓಕೆ, ಈಗ ನೋಡಿ, ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ದು ಸ್ಟೇಟ್ಮೆಂಟ್ ನಮಗೆ ಕೊಟ್ಟಿದ್ದಾರೆ. ಓಕೆ, ನಾವು ಅದನ್ನ ಅರ್ಥ ಮಾಡ್ಕೊಂಡು 10th ಅಲ್ಲಿ ನೀವೇನೋ ಓದಿದ್ದೀರಾ ಅದನ್ನ ಯೂಸ್ ಮಾಡ್ಬೇಕಷ್ಟೇ. ಓಕೆ, ನೋಡಿ, ಪ್ರೂವ್ ದಟ್ ಅ ಲೈನ್ ಡ್ರಾನ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್. ನೋಡಿ, ಮಿಡ್ ಪಾಯಿಂಟ್ ಗೊತ್ತಾಗ್ಲಿ ಯಾವ್ದು ಮಿಡ್ ಪಾಯಿಂಟ್ ನಾವು ತಗೋತಾ ಇರೋದು ಅಂತ ಕಪ್ಪು ಚುಕ್ಕೆ ಇಟ್ಟಿದ್ದೀನಿ. ಓಕೆ, ಕಪ್ಪು ಚುಕ್ಕೆ ಇರೋದು ಮಿಡ್ ಪಾಯಿಂಟ್. ಡಿ ಇಸ್ ದ ಮಿಡ್ ಪಾಯಿಂಟ್. ಈ ಡಿ ಇಂದ ಒಂದು ಲೈನ್ ಹೋಗ್ತಿದೆ ಟು ಇ. ಓಕೆ, ಡಿ ಇರೋದು ಎ ಬಿ ಮೇಲೆ, ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಇ ಇರೋದು ಎ ಸಿ ಮೇಲೆ, ಅದು ಮಿಡ್ ಪಾಯಿಂಟ್ ಇಲ್ವಾ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ಬರೋಣ. If a line drawn through midpoint of one side of a triangle parallel to another side, parallel ಯಾವ್ದಕ್ಕೆ ಇರ್ಬೇಕು? parallel to another side. ಈ ತರ ಪ್ಯಾರಲಲ್ ಇದ್ದರೆ ಇಟ್ ಬೈಸೆಕ್ಟ್ಸ್ ದ ಥರ್ಡ್ ಸೈಡ್ ಅಂತ ಅಪ್ರೂವ್ ಮಾಡಬೇಕು. ಓಕೆ, ಸೊ ಮಿಡ್ ಪಾಯಿಂಟ್ ಥಿಯರಮ್ನೇ ಪ್ರೂವ್ ಮಾಡಬೇಕು. ಅಲ್ಲಿ ಏನೇನೋ ಸರ್ಕಸ್ ಮಾಡಿದ್ವಿ, ಈಗೇನು ಸರ್ಕಸ್ ಮಾಡಲ್ಲ. ಓಕೆ, ಎರಡು ಸ್ಟೆಪ್ ಅಲ್ಲಿ ಮುಗ್ದೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊಲ್ಯೂಷನ್. ಓಕೆ, ಈಗ ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಈ ಅಡ್ರೆಸ್ ಬರೀಲೇಬೇಕು, ಅಡ್ರೆಸ್ ಬರ್ದಿದ್ದೀನಿ. ಈಗ ನನಗೆ ಗಿವನ್ ಏನೇನಿದೆ ಇದರಲ್ಲಿ? ವೆರಿ ಸಿಂಪಲ್. ನೋಡಿ, ಆ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಗಿವನ್ ಇತ್ತು ಅಂದ್ರೆ ಪ್ಯಾರಲಲ್, ಯಾವ್ದೋ ಎರಡು ಲೈನ್ ಪ್ಯಾರಲಲ್ ಅಂತ ಇತ್ತು, ಕರೆಕ್ಟಾ? ಅದು ಯಾವ ಸ್ಟೇಟ್ಮೆಂಟ್ ಅಲ್ಲ ಆಗಿರ್ಲಿ,
ಯಾವಾಗ ನನಗೆ ಪ್ಯಾರಲಲ್ ಅಂತ ಕಾಣಿಸುತ್ತೋ ನಾನೇನು ಅಪ್ಲೈ ಮಾಡಬೇಕು, BPT ಅಪ್ಲೈ ಮಾಡ್ಬೇಕು. ಕರೆಕ್ಟಾ? ಸೊ ಅಡ್ರೆಸ್ ಬರ್ದಿದೀವಿ. ಅಡ್ರೆಸ್ ಅಲ್ಲಿ ಏನ್ ಗೊತ್ತಾಯ್ತು ನಮ್ಗೆ, ಗಿವನ್ ಏನಿತ್ತು, DE is parallel to BC ಇತ್ತು. therefore by basic proportionality theorem ಏನಾಗುತ್ತೆ, AD by DB is equal to AE by EC. ಓಕೆ, ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ ನೋಡಿ. ಒಂದೇ BPT ಥಿಯರಮ್ ಎಷ್ಟು ಥಿಯರಮ್ಸ್ ನ ಸಾಲ್ವ್ ಮಾಡೋದಕ್ಕೆ, ಎಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ. ಓಕೆ, ಇದಕ್ಕೆ ಬಾಕ್ಸ್ ಹಾಕಿದ್ದೀನಿ. ಓಕೆ, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಅಂತ ಅಬ್ಸರ್ವ್ ಮಾಡಿ. AD by DB ಅಂತಿದೆ. ಕರೆಕ್ಟಾ? ಸೊ ನಾನೇನ್ ಬರೀತೀನಿ ನೆಕ್ಸ್ಟ್, ವಿ ಹ್ಯಾವ್ AD by DB ಇದಿದೆ ನಮ್ಮ ಹತ್ರ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಿತ್ತು BPT ಅಪ್ಲೈ ಮಾಡಿದಾಗ. ಓಕೆ, ವಿ ನೋ ದಟ್ ಏನ್ ಗೊತ್ತು ನಮ್ಗೆ, D is the mid point. ಹೆಂಗ್ ಗೊತ್ತಾಯ್ತಿದು, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಕಪ್ಪು ಚುಕ್ಕೆ ಇರುವುದು ಡಿ ಮಿಡ್ ಪಾಯಿಂಟ್ ಅಂತ. ಸೊ ಈ ಮಿಡ್ ಪಾಯಿಂಟ್ ಹತ್ರ ಏನಾಗುತ್ತೆ, ಎಕ್ಸಾಕ್ಟ್ ಆಗಿ ಎರಡು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗ್ಬೇಕು. ಕರೆಕ್ಟಾ? ಅಥವಾ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಮಿಡ್ ಪಾಯಿಂಟ್. ಓಕೆ, ಸೊ ಈಗ ಡಿ ಮಿಡ್ ಪಾಯಿಂಟ್ ಅಂದ್ರೆ AB ಈಕ್ವಲ್ ಆಗಿ ಡಿವೈಡ್ ಆಗಿದೆ ಅಲ್ವಾ. ಸೊ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಅಂದ್ರೆ ಏನ್ ಬರ್ಬೇಕು ನನ್ಗೆ, AD is equal to DB. ಕರೆಕ್ಟಾ? ಸೊ ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ, ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ಕರಿತೀನಿ. ಓಕೆ, ಸ್ಟಾರ್ ಗೊತ್ತಾಗಿದ ತಕ್ಷಣ ಹೋಗಿ ಈ ಈಕ್ವೇಶನ್ ಅಲ್ಲಿ ನಾನು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಸಿಗುತ್ತೆ, AD ಇದೆ ಸ್ಟಾರ್ಟಿಂಗ್ ಅಲ್ಲಿ, AD ನ ಹಂಗೆ ಬರಿತೀನಿ, ಡಿವೈಡೆಡ್ ಬೈ DB ಬದಲು AD ನೇ ಬರಿತೀನಿ. AD is equal to AE by EC. ಓಕೆ, ಸೊ ಈಗ AD ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 1 ಬರುತ್ತೆ, ಇಲ್ಲೂ 1 ಇದೆ. ಸೊ ನಾನು ಕ್ರಾಸ್ ಮಲ್ಟಿ ಅಥವಾ EC ನ ಈ ಕಡೆ ಶಿಫ್ಟ್ ಮಾಡಿದ್ರೆ ನನಗೇನ್ ಸಿಗುತ್ತೆ, therefore AE is equal to EC. ಇದೇ ಸಿಗುತ್ತಲ್ವಾ. ಓಕೆ, ಈಗ AE ಎಲ್ಲಿದೆ, EC ಎಲ್ಲಿದೆ ಅಂತ ನೋಡೋಣ. ವೆರಿ ಸಿಂಪಲ್, ಶೇಪ್ ನೋಡಿ ಗೊತ್ತಾಗುತ್ತೆ. AE ಇಲ್ಲಿದೆ, ಓಕೆ, EC ಇಲ್ಲಿದೆ. AC ಅಲ್ಲಿರೋ ಎರಡು ಪಾರ್ಟ್ಸ್ AE ಅಂಡ್ EC ಎರಡೂ ಈಕ್ವಲ್ ಅಂತ ಗೊತ್ತಾಯ್ತು. ಸೊ ಎರಡು ಪಾರ್ಟ್ಸ್ ಈಕ್ವಲ್ ಆದ್ರೆ ನಾನು ಈ ಪಾಯಿಂಟ್ ಬಗ್ಗೆ ಏನ್ ಮಾತಾಡ್ಬೋದು, ಈಗ ಇಡ್ತಾ ಇರೋದು ಕೆಂಪು ಚುಕ್ಕಿ, ಈ ಕೆಂಪು ಚುಕ್ಕಿ ಪಾಯಿಂಟ್ ಈ ಬಗ್ಗೆ ಏನಂತ ಮಾತಾಡ್ಬೋದು, ಹೆಂಗೆ ಒಂದು ಪಾಯಿಂಟ್ ಈಕ್ವಲ್ ಆಗಿ ಡಿವೈಡ್ ಮಾಡ್ತಿದೆ ಅಂತ ಕೊಟ್ಟಿದ್ರು ಅವಾಗ ಈಕ್ವಲ್ ಪಾರ್ಟ್ಸ್ ಬಂತು. ಈಗ ಪಾರ್ಟ್ಸ್ ಈಕ್ವಲ್ ಅಂತ ಆಲ್ರೆಡಿ ಆಟೋಮೆಟಿಕಲಿ ಗೊತ್ತಾಗ್ತಿದೆ. ಸೊ ನಾನು ಈಗ ಏನಂತ ಹೇಳ್ಬೋದು, ಐ ಕ್ಯಾನ್ ಟೆಲ್ ದಟ್ ಇ ಇಸ್ ದ ಮಿಡ್ ಪಾಯಿಂಟ್. ಕರೆಕ್ಟಾ? ಸಿನ್ಸ್ ಇದರಿಂದ ಏನ್ ಗೊತ್ತಾಗುತ್ತೆ, ಸಿನ್ಸ್ AE is equal to EC. okay, therefore E is the midpoint of ಯಾವ್ದ್ರ ಮಿಡ್ ಪಾಯಿಂಟ್ ಆಗುತ್ತಿದು, E is the midpoint of AC. ಸೊ ನೀವು ಥಿಯರಮ್ ಅಲ್ಲಿ ನೋಡಿದ್ರೆ ಇಟ್ ಬೈಸೆಕ್ಟ್ಸ್ ದ ಥರ್ಡ್ ಸೈಡ್ ಅಂತ ಪ್ರೂವ್ ಮಾಡ್ಬೇಕಿತ್ತು. ಮಿಡ್ ಪಾಯಿಂಟ್ ಇದ್ರೆ ಆ ಪಾಯಿಂಟ್ ಅಲ್ಲಿ ಇರೋ ಎರಡು ಪಾರ್ಟುನು ಬೈಸೆಕ್ಟೆಡ್ ಏನೆ. ಹೆನ್ಸ್ ವಿ ಹ್ಯಾವ್ ಈ ಥಿಯರಮ್ ನ ಪ್ರೂವ್ ಮಾಡಾಗಿದೆ. ನೀವು ಪ್ರೂವ್ ಮಾಡಿರೋ ಥಿಯರಮ್ ಹೆಸರು ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಒಂದೊಂದೇ ಕ್ವೆಶನ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇದೀವಿ. ನೆಕ್ಸ್ಟ್ ಕ್ವೆಶನ್ ಇನ್ನೆಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ನೋಡೋಣ. ಓಕೆ, ಸೊ ಯೂಸಿಂಗ್ ದ ಥಿಯರಮ್ 6.2 ಪ್ರೂವ್ ದಟ್ ದ ಲೈನ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಇಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್. ನೋಡಿ, ತಿರ್ಗಾ ಇದನ್ನು ನೀವು ಆಕ್ಚುಲ್ ಆಗಿ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಪ್ರೂವ್ ಮಾಡಿದ್ರಿ. ಓಕೆ, ಈಗ ಕಾನ್ವರ್ಸ್ ಆಫ್ BPT ಯೂಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಥಿಯರಮ್ ಪ್ರೂವ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಪ್ರೂವ್ ದಟ್ ದ ಲೈನ್ ಜಾಯಿನಿಂಗ್ ಮಿಡ್ ಪಾಯಿಂಟ್ಸ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ನೋಡಿ, ಲೈನ್ ಆಲ್ರೆಡಿ ಜಾಯಿನ್ ಮಾಡ್ಬಿಟ್ಟಿದೀನಿ. ಸೊ ಆಬ್ವಿಯಸ್ಲಿ ಇಲ್ಲಿರೋ ಪಾಯಿಂಟ್ ಮಿಡ್ ಪಾಯಿಂಟ್ ಅಂತ ತಗೋಬೇಕು. ಹಳದಿ ಬೇಡ, ಕೆಂಪಲ್ಲಿ ಮಾಡೋಣ. ಕೆಂಪು ಮಾಡಿದ್ರೆ ನಿಮಗೆ ಸ್ವಲ್ಪ ಡಿಫರೆನ್ಶಿಯೇಟ್ ಮಾಡೋ ಗೊತ್ತಾಗುತ್ತೆ. ಸೊ ನಾನು ಎಲ್ಲಿ ಮಾರ್ಕ್ ಮಾಡ್ತಿದ್ದೀನೋ ದಟ್ ಈಸ್ ಅ ಮಿಡ್ ಪಾಯಿಂಟ್ ಅಂತ ಅರ್ಥ. ಓಕೆ, ಸೊ D ಅಂಡ್ D ಆರ್ ಮಿಡ್ ಪಾಯಿಂಟ್ಸ್. D ಆಮೇಲೆ ಇನ ಪಾಯಿಂಟ್ಸ್ ನ ಜಾಯಿನ್ ಮಾಡ್ತಿರೋ ಲೈನು DE. ಪ್ರೂವ್ ದಟ್ ದ ಲೈನ್ ಜಾಯಿನಿಂಗ್ ಮಿಡ್ ಪಾಯಿಂಟ್ಸ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್. ಓಕೆ, ಸೊ ಇದರಲ್ಲಿ 2 ಪ್ರೂವ್ ಬರೀತೀನಿ ಬಿಕಾಸ್ ನಿಮಗೆ ಅರ್ಥ ಆಗ್ಬೇಕು. ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಗಿವನ್ ಏನಿದೆ, ಗಿವನ್ ಏನಿದೆ, ಗಿವನ್ ನಮ್ಮ ಹತ್ರ D and E are ಮಿಡ್ ಪಾಯಿಂಟ್ಸ್. ಇದನ್ನ ನಮಗೆ ಕೊಟ್ಟಿದ್ದಾರೆ. ಅಂಡ್ ಮಿಡ್ ಪಾಯಿಂಟ್ಸ್ ಅಂದ ತಕ್ಷಣ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಮಿಡ್ ಪಾಯಿಂಟ್ ಅಂದ್ರೆ ಏನಾಗುತ್ತೆ, AD is equal to DB. ಯಾಕೆ, D is a ಮಿಡ್ ಪಾಯಿಂಟ್. ಇಲ್ಲಿ ಚುಕ್ಕಿ ಇಟ್ಟಿರೋದು ಮಿಡ್ ಪಾಯಿಂಟ್. ಸೊ ದಟ್ ಪಾಯಿಂಟ್ ಹತ್ರ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ E is a ಮಿಡ್ ಪಾಯಿಂಟ್. ಸೊ ಇಲ್ಲೇನಾಗುತ್ತೆ, AE is equal to EC ಆಗುತ್ತೆ. ಓಕೆ, ಸೊ ನೀವೇನ್ ಪ್ರೂವ್ ಮಾಡ್ಬೇಕೀಗ, ಟು ಪ್ರೂವ್ ಏನ್ ಪ್ರೂವ್ ಮಾಡ್ಬೇಕು, ಆ ಲೈನ್ ಯಾವ್ದು ಜಾಯಿನ್ ಮಾಡಿದಿರೋ DE ಲೈನು ಇಟ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಪ್ರೂವ್ ಮಾಡ್ಬೇಕು. ಇಲ್ಲಿ ಥರ್ಡ್ ಸೈಡ್ ಯಾವುದು, ಬೈಸೆಕ್ಟ್ ಆಗಿರೋದು ABAC. ಉಳ್ದಿರೋ ಸೈಡ್ ಥರ್ಡ್ ಸೈಡ್ ಯಾವ್ದು ಉಳ್ದಿದೆ, ಇಲ್ಲಿ BC ಉಳ್ದಿದೆ. ಸೊ DE
is parallel to BC is what you have to prove. ಏನು ಕನ್ಸ್ಟ್ರಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಕಾಮನ್ ಸೆನ್ಸ್ ಇದ್ರೆ ಸಾಕು. ಓಕೆ, ಪ್ರೂಫ್ ನೋಡಿ ಸಿಂಪಲ್. ಯೂಸಿಂಗ್ ಥಿಯರಮ್ 6.2 ಅಂತ ಹೇಳ್ತಾ ಇದ್ದಾರೆ. 6.2 ಅಂದ್ರೆ ಕಾನ್ವರ್ಸ್ ಆಫ್ BPT. ಕಾನ್ವರ್ಸ್ ಆಫ್ BPT ಯೂಸ್ ಮಾಡ್ಬೇಕಾದ್ರೆ ನಿಮಗೆ ಏನ್ ಗೊತ್ತಿರಬೇಕು? ಕರೆಸ್ಪಾಂಡಿಂಗ್ ಎರಡು ಸೈಡು ಸೇಮ್ ರೇಷಿಯೋಲ್ ಇದೆ ಅಂತ ಗೊತ್ತಿರಬೇಕು. ನಿಮಗೆ ಗೊತ್ತಿದೆಯಾ ಇಲ್ಲಿ ಅದ್ರ ಬಗ್ಗೆ ಏನಾದ್ರು? ಗೊತ್ತಿಲ್ಲ. ಫಸ್ಟ್ ಆ ಪಾರ್ಟ್ಸ್ ಕರೆಕ್ಟ್ ರೇಷಿಯೋಲ್ ಇದೆಯಾ ಅಂತ ನೋಡೋಣ. ಓಕೆ, ಫಸ್ಟ್ ಕನ್ಸಿಡರ್ ಏನ್ ಕನ್ಸಿಡರ್ ಮಾಡೋಣ? ಲೆಟ್ಸ್ ಕನ್ಸಿಡರ್ AB ಸೈಡ್ದು ಪಾರ್ಟ್ಸ್ ನ ಕನ್ಸಿಡರ್ ಮಾಡೋಣ. AD/DB. ಓಕೆ, ಈಗ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ AD/DB ನಾನು ರೇಷಿಯೋ ತಗೊಂಡ್ರೆ ಯಾವಾಗ್ಲೂ ವ್ಯಾಲ್ಯೂ 1 ಅಂತ ಬರುತ್ತೆ. ಓಕೆ, ಇದು ಹೆಂಗ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ವಾಪಸ್ ಹೋಗೋಣ. ಇಲ್ಲಿ AD = DB, ಕರೆಕ್ಟಾ? ಸೊ AD/DB ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಅದನ್ನ ಈ ಕಡೆ ಏನು ಉಳಿಯುತ್ತೆ? 1 ಉಳಿಯುತ್ತಲ್ವಾ? ಹಂಗಾದ್ರೂ ಅನ್ಕೊಳ್ಳಿ. ಅಥವಾ ನಾನು AD/DB ಬರಿತೀನಿ. ಓಕೆ, ಈಗ ಐ ನೋ AD ಅಂಡ್ DB ಆರ್ ಈಕ್ವಲ್. ಸೊ DB ಕೆಳಗಡೆ ಇದೆ ಅಲ್ವಾ, ಅದನ್ನು AD ಅಂತ ಬರಿತೀನಿ. AD ಕ್ಯಾನ್ಸಲ್ ಆದ್ರೆ ವ್ಯಾಲ್ಯೂ ಏನ್ ಬರುತ್ತೆ? 1 ಬರುತ್ತೆ. ಓಕೆ, ಸೊ AD/DB = 1. ಇದನ್ನ ಸ್ಟಾರ್ ಈಕ್ವೇಶನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದ್ ಸೈಡ್ ಯಾವುದು? ಕನ್ಸಿಡರ್ AE/EC. ಓಕೆ, ಈ ಸರಿ ತಿರ್ಗಾ ಪದೇ ಪದೇ ಹೇಳಲ್ಲ, AE/EC ಬಂದಿದೆ. ಸೊ AE/AE ಅಂತಾನೆ ಬರಿತೀನಿ. ಯಾಕೆ ಇದನ್ನ ಬರಿಬಹುದು? ಬಿಕಾಸ್ AE ಅಂಡ್ EC ಆರ್ ಈಕ್ವಲ್. E is a ಮಿಡ್ ಪಾಯಿಂಟ್. ಈಗ ರೇಷಿಯೋ ತಗೊಂಡ್ರೆ ಇದ್ರದ್ದು ಆನ್ಸರ್ ಏನ್ ಬರಬೇಕು? =1 ಬರುತ್ತೆ. ಸೊ AE/EC is also =1. ಇದಕ್ಕೆ ಡಬಲ್ ಸ್ಟಾರ್ ಅಂತ ಕರಿತೀವಿ. ಓಕೆ, ಸೊ ಈಗ ಎರಡೂ ಇದನ್ನ ಅಬ್ಸರ್ವ್ ಮಾಡಿ. ನಿಮಗೆ ಏನ್ ಗೊತ್ತಾಗ್ತಿದೆ? ಎರಡೂ ಈಕ್ವೇಶನ್ ನನಗೆ ಗೊತ್ತಾಗ್ತಿರೋದು AD/DB ಯಾವ ವ್ಯಾಲ್ಯೂಗೆ ಈಕ್ವಲ್ ಇದೆಯೋ ಅದೇ ವ್ಯಾಲ್ಯೂಗೆ AE/EC ಈಕ್ವಲ್ ಇದೆ. ಸೊ ಏನ್ ಬರಿಬಹುದು ನಾನು? AE/EC. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ಇದಕ್ಕೆ ಫಸ್ಟ್ ಈಕ್ವೇಶನ್ ಅಂತ ಕರಿತೀರಿ, ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಕ್ವೇಶನ್. ಓಕೆ, ಈಗ AD/DB, AD ಎಲ್ಲಿದೆ? AD ಇಲ್ಲಿದೆ. ಓಕೆ, DB ಎಲ್ಲಿದೆ? DB ಇಲ್ಲಿದೆ. ಅದೇ ತರ AE ಎಲ್ಲಿದೆ? AE ಇಲ್ಲಿದೆ. EC ಇಲ್ಲಿದೆ. ಈಗ ಯೋಚನೆ ಮಾಡಿ, ಎರಡು ಸೈಡ್ ಟ್ರಯಾಂಗಲ್ದು ಎರಡು ಸೈಡು ಪಾರ್ಟ್ಸ್ ಡಿವೈಡ್ ಆಗಿರೋದು ರೇಷಿಯೋ ಈಕ್ವಲ್ ಆಗಿದೆ ಅಂತ ಗೊತ್ತಾಯ್ತು. ಓಕೆ, ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಗಿವನ್ ಇನ್ ದ ಸೇಮ್ ರೇಷಿಯೋ ಅಂದ ತಕ್ಷಣ ನೀವೇನ್ ಅಪ್ಲೈ ಮಾಡಬೇಕು? MPT ಅಪ್ಲೈ ಮಾಡಬೇಕು. ಕರೆಕ್ಟಾ? ಸೊ ಜಾಸ್ತಿ ಏನಿಲ್ಲ, ಇಲ್ಲೇ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ದೇರ್ ಫೋರ್ ಬೈ ಕಾನ್ವರ್ಸ್ ಆಫ್ BPT, ನಾನು MPT ಅಂದಿದ್ರೆ ಅದಲ್ಲ, ಕಾನ್ವರ್ಸ್ ಆಫ್ BPT ಅಪ್ಲೈ ಮಾಡಬೇಕು. ಸೊ ಕಾನ್ವರ್ಸ್ ಆಫ್ BPT ಅಪ್ಲೈ ಮಾಡಿದ್ರೆ ಆ ಲೈನ್ ಯಾವ ಡಿವೈಡ್ ಮಾಡ್ತಿದ್ಯೋ ಅದು ಪ್ಯಾರಲಲ್ ಆಗ್ಬೇಕು. ಕರೆಕ್ಟಾ? ಸೊ ಡಿವೈಡ್ ಮಾಡ್ತಿರೋ ಲೈನ್ DE ಯಾವ್ದಕ್ಕೆ ಪ್ಯಾರಲಲ್ ಆಗ್ಬೇಕು? DE ಶುಡ್ ಬಿ ಪ್ಯಾರಲಲ್ ಟು BC. ಓಕೆ, ಹೆನ್ಸ್ ಪ್ರೂವ್ಡ್. ಇಲ್ಲಿಗೆ ನಿಮ್ಮ ಮಿಡ್ ಪಾಯಿಂಟ್ ಥಿಯರಮ್ ನ BPT ಯೂಸ್ 9th ಅಲ್ಲಿ ಓದಿದ ಕಾನ್ಸೆಪ್ಟ್ ನ 10th ಅಲ್ಲಿ ಓದಿರೋದನ್ನ ಅರ್ಥ ಮಾಡ್ಕೊಂಡು 10th ಅಲ್ಲಿ ಸಾಲ್ವ್ ಮಾಡಿದ್ದೀರಾ. ಓಕೆ, ಇಲ್ಲಿಗೆ ನಿಮ್ಮ 8th ಪ್ರಾಬ್ಲಮ್ ಮುಗೀತು. ಸೊ ನೋಡಿದ್ರಲ್ಲ ಎಕ್ಸರ್ಸೈಸ್ 6.2. ಒಂದಕ್ಕಿಂತ ಒಂದು ನೀನಾ ಅಂತ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಯಾಕಂದ್ರೆ ಪ್ರತಿಯೊಂದು ಕ್ವೆಶನ್ ಯಾವ್ದು ಈಸಿ ಇಲ್ಲ ಇದರಲ್ಲಿ, ನೀವು ಯೋಚನೆ ಮಾಡ್ಲೇಬೇಕು. ಓಕೆ, ಡೋಂಟ್ ವರಿ, ಪಿಕ್ಚರ್ ಅಭಿ ಬಾಕಿ ಹೇ. ಇನ್ನ ಬರೀ 8 ಆಗಿರೋದು, ಇನ್ನ 2 ಪ್ರಾಬ್ಲಮ್ ಇದೆ. ಯಾಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಟೈಮಿಂಗ್ಸ್ ನ ನೋಡಿ ಅವ್ನು ಚೆನ್ನಾಗಿ ಮಾಡಿದಿನ ಇಲ್ವಾ ಅಂತ ನೋಡೋ ಯುವ ಪೀಳಿಗೆ ಇದು. ಓಕೆ, ಸೊ ನಿಮ್ಮ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 2 ಕ್ವೆಶನ್ ನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ಯು ಆರ್ ಶೋಯಿಂಗ್ ಆನ್ ಮೀ. ಇದೇ ತರ ನಿಮ್ಮ ಆಶೀರ್ವಾದ, ನಿಮ್ಮ ಲವ್ ನಮ್ಮ ಚಾನಲ್ ಮೇಲೆ, ನನ್ನ ಚಾನಲ್ ಮೇಲೆ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.